ಹಾಯ್ ನಮಸ್ತೆ. ಭಾರ್ಗವಿ LLB ಸೀರಿಯಲ್ನ ಇವತ್ತಿನ ಸಂಚಿಕೆಗೆ ಸ್ವಾಗತ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅರ್ಜುನ್ ಭಾರ್ಗವಿಗೆ ನೀವು ನನ್ನ ಜೊತೆ ಮಾತಾಡದೆ ಒಂದೇ ಮನೆಯಲ್ಲಿ ಇದ್ಕೊಂಡು ನೀವು ಸಂಕಟ ಪಡೋದನ್ನ ನನಗಿಂದ ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಸ್ವಲ್ಪ ಸಮಾಧಾನ ಆಯಿತು. ಅಂತೂ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ ಇವಾಗ ಅಂತ ಹೇಳಿದ್ದಕ್ಕೆ ಭಾರ್ಗವಿ, ಇಲ್ಲ ಪಾರ್ಥ, ಇವಾಗ ನಿಮ್ಮ ಮೇಲೆ ಇನ್ನೂ ನಂಬಿಕೆ ಜಾಸ್ತಿ ಆಯಿತು ಅಂತ ಹೇಳಿದ್ದಕ್ಕೆ, ಓ ಹೌದಾ, ನನ್ನ ಮೇಲೆ ನಂಬಿಕೆ ಜಾಸ್ತಿ ಆಯಿತಾ, ಎಷ್ಟು ಜಾಸ್ತಿ ಆಯಿತು ಅಂತ ಕೇಳ್ತಾನೆ ಅರ್ಜುನ್. ಅದಕ್ಕೆ ಭಾರ್ಗವಿ ಇಷ್ಟು ಜಾಸ್ತಿ ಆಯಿತು ಅಂತ ಅರ್ಜುನ ತಪ್ಕೊತಾಳೆ. ಅರ್ಜುನ್ಗೆ ತುಂಬಾ ಖುಷಿ ಆಯಿತು. ಓ ಹೌದಾ, ಇಷ್ಟೊಂದು ಜಾಸ್ತಿ ಆಗಿದೆಯಾ ಅಂತ ಖುಷಿ ಪಟ್ಕೊಂಡು, ಅಂತೂ ಇಂತೂ ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ ಭಾರ್ಗವಿ, ಅಷ್ಟು ಸಾಕು ನನಗೆ, ತುಂಬಾ ಖುಷಿ ಆಗ್ತಾ ಇದೆ. ಆದರೆ ನಂದೊಂದು ಮಾತು ಅಂತ ಹೇಳ್ತಾನೆ. ಅದಕ್ಕೆ ಏನು ಅಂತ ಕೇಳಿದ್ದಕ್ಕೆ, ಇನ್ಯಾವತ್ತೇ ನಮ್ಮಿಬ್ಬರ ಮಧ್ಯದಲ್ಲಿ ಏನೇ ಮನಸ್ತಾಪ ಬಂದರೂ ಏನೇ ಜಗಳಗಳಾದ್ರೂ ಇಬ್ಬರೂ ಜೊತೆಗೆ ಕೂತು ಮಾತಾಡಿ ಅದನ್ನು ಬಗೆಹರಿಸ್ಕೋಬೇಕು. ಯಾವತ್ತೂ ದೂರ ಆಗಬಾರ್ದು, ಮಾತಾಡ್ದೇ ಇರಬಾರ್ದು, ಆಯಿತಾ ಅಂತ ಹೇಳಿದ್ದಕ್ಕೆ ಭಾರ್ಗವಿ, ಆಯಿತು ಪಾರ್ಥ, ಹಾಗೇ ನಂದೊಂದು ಮಾತು ಅಂತ ಹೇಳಿದ್ದಕ್ಕೆ, ಹೌದಾ ಏನು ಮಾತು ಅಂತ ಅರ್ಜುನ್ ಕೇಳ್ತಾನೆ. ಅದಕ್ಕೆ ಇನ್ನೂ ಆಗೋ ಕೆಲಸಗಳು ಬಾಕಿ ಇದೆ ಪಾರ್ಥ. ಏನು ಅಂದರೆ ನಮ್ಮಿಬ್ಬರು ಮನೆಗಳು ಒಂದಾಗಬೇಕು. ನಾವಿಬ್ಬರು ಒಂದಾದರೆ ಅಷ್ಟೇ ಸಾಕಾಗಲ್ಲ, ನಮ್ಮಿಬ್ಬರು ಮನೆಗಳು ಒಂದಾಗಬೇಕು. ಹಾಗೆಯೇ ನಾನು ಕೆಲ್ಸಕ್ಕೆ ಹೋಗಬೇಕು ಅಂತ ಹೇಳಿದ್ದಕ್ಕೆ, ಆ ಜವಾಬ್ದಾರಿ ನನಗೆ ಬಿಡಿ ಭಾರ್ಗವಿ, ಇಬ್ಬರು ಮನೆಯವ್ರನ್ನೂ ಒಂದು ಮಾಡಿ ನಿಮ್ಮನ್ನು ಕೆಲ್ಸಕ್ಕೆ ಕಳಿಸೋ ಅಂತಹ ಜವಾಬ್ದಾರಿ ನಂದು, ಅದನ್ನು ನಾನು ನಿಭಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಭಾರ್ಗವಿ, ಸಂಧ್ಯಾ ಕೇಸನ್ನು ಮುಂದುವರ್ಸೋ ಜವಾಬ್ದಾರಿ ನಂದು ಅಂತ ಮನಸ್ಸಲ್ಲೇ ಅನ್ಕೊತಾಳೆ. ಹಾಗೆ ಭಾರ್ಗವಿ, ಅದು ಪಾರ್ಥ, ನಾನು ಸ್ವಲ್ಪ ದಿನದವರೆಗೆ ನೆಲದ ಮೇಲೇ ಮಲ್ಕೊತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನೆಲದ ಮೇಲೆ ಮಲ್ಕೊತೀರಾ, ಹಾಗಾದರೆ ನಾನು ಆಕಾಶದ ಮೇಲೆ ಮಲ್ಕೋತೀನಿ ಅಂತ ಹೇಳ್ತಾನೆ. ಆಕಾಶದ ಮೇಲೆ ಅದು ಹೇಗೆ ಪಾರ್ಥ ಅಂತ ಕೇಳಿದ್ದಕ್ಕೆ, ನೀವು ನನ್ನ ಪ್ರೀತಿನ ಒಪ್ಕೊಂಡ್ರಲ್ಲ, ಅಷ್ಟು ಸಾಕು ನನಗೆ, ಹಾಗಾಗಿ ನನ್ನ ಕಾಲು ನೆಲದ ಮೇಲೆ ನಿಲ್ತಾ ಇಲ್ಲ, ಹಾಗಾಗಿ ನಾನು ಆಕಾಶದ ಮೇಲೇ ಮಲ್ಕೊಳ್ಳೋದು ಅಂತ ಹೇಳಿದ್ದಕ್ಕೆ ಭಾರ್ಗವಿಗೆ ತುಂಬಾ ಖುಷಿ ಆಗುತ್ತೆ. ಹಾಗೆ ಸರಿ, ನಾನು ಈ ಥರ ನಿಮ್ಮಿಂದ ದೂರ ಇರೋದ್ರಿಂದ ನಿಮಗೇನು ಬೇಜಾರಿಲ್ವ ಪಾರ್ಥ ಅಂತ ಕೇಳಿದ್ದಕ್ಕೆ, ಖಂಡಿತ ಬೇಜಾರಿಲ್ಲ ಭಾರ್ಗವಿ, ನಿಮ್ಮ ಡಿಸಿಷನ್ನ ನಾನು ರೆಸ್ಪೆಕ್ಟ್ ಮಾಡ್ತೀನಿ, ಹಾಗಾಗಿ ನನಗೆ ಯಾವುದೇ ರೀತಿ ಬೇಜಾರಿಲ್ಲ. ಸದ್ಯಕ್ಕೆ ನೀವು ನನ್ನ ಪ್ರೀತಿ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು ಅಂತ ಅವಳನ್ನ ಹೋಗಿ ತಪ್ಕೊತಾನೆ. ನನ್ನ ಗ್ಲಾಸ್ಗಳಿಗೆ ಜ್ಯೂಸನ್ನ ಹಾಕ್ತಾ, ನಾನು ಬಯಸಿದ್ದು, ನಾನು ಇಷ್ಟಪಟ್ಟಿದ್ದು ಇಲ್ಲಿವರೆಗೂ ನನಗೆ ಯಾವುದೂ ಸಿಕ್ಕಿಲ್ಲ ಅನ್ನೋ ಹಾಗೆ ಇಲ್ಲ. ನಮ್ಮನೆಯಲ್ಲಿ ನಾನು ಹೇಳಿದ್ದನ್ನು, ನಾನು ಕಾಲಲ್ಲಿ ತೋರಿಸಿದ್ದನ್ನು ತಲೆ ಮೇಲೆ ಹೊತ್ಕೊಂಡು ಮಾಡ್ತಾರೆ. ಅಂಥದ್ರಲ್ಲಿ ನಾನು ಬಯಸಿದ್ದು, ನಾನು ಕಾಯ್ದಿದ್ದು ಅರ್ಜುನ್ಗೆ ಮಾತ್ರ, ಅದು ನನ್ನ ಅರ್ಜುನ್ಗೆ ಮಾತ್ರ. ಇನ್ನೇನು ಮದುವೆ ಆಗೋಗುತ್ತೆ ಅನ್ನೋ ಅಷ್ಟರೊಳಗಡೆ ನೀನು ಎಲ್ಲ ಬಂದು ಹಾಳು ಮಾಡಿಬಿಟ್ಟಲ್ಲೇ ಭಾರ್ಗವಿ. ಅರ್ಜುನ್ ನನ್ನೋನು, ನನಗೆ ಮಾತ್ರ ಸ್ವಂತ. JP ಅಂಕಲ್ ಮತ್ತು ನಮ್ಮ ಡ್ಯಾಡ್ ಇಬ್ಬರೂ ತಾಳ್ಮೆಯಿಂದ ಇರು ತಾಳ್ಮೆಯಿಂದ ಇರು ಅಂತಾರೆ. ಆದರೆ ನನಗೆ ತಾಳ್ಮೆ ಇಲ್ಲವೇ, ನೀನು ಅರ್ಜುನ್ಗೆ ಹತ್ತಿರ ಆಗೋದನ್ನ ನೋಡಿಕೊಂಡು ನನ್ನಿಂದ ನೋಡೋಕ್ಕಾಗ್ತಾ ಇಲ್ಲ, ಇರೋದಕ್ಕಾಗ್ತಾ ಇಲ್ಲ. ನಾನು ನೆಮ್ಮದಿಯಾಗಿರಬೇಕು, ನನ್ನ ಅರ್ಜುನ್ ನನಗೆ ಸಿಗಬೇಕು, ಅರ್ಜುನ್ ನನ್ನವನಾಗಬೇಕು ಅಂತ ಅಂದರೆ ನೀನಿರಬಾರ್ದು ಭಾರ್ಗವಿ, ನೀನಿರಬಾರ್ದು. ನನ್ನ ಕೆನ್ನೆಗೇನೆ ಹೊಡೆದೆ ಅಲ್ವಾ, ನಿನಗೆ ಒಂದು ಗತಿ ಕಾಣಿಸ್ತೀನಿ, ನಿನಗೆ ಗತಿ ಕಾಣಿಸ್ದೆ, ನಾನಂತೂ ಬಿಡೋದಿಲ್ಲ ಅಂತ ಹೇಳಿದ್ದೇನೆ. ತನ್ನ ಕೈಯಲ್ಲಿದ್ದ ಒಂದು ಬಾಟಲನ್ನು ತೆಗೆದು ಅದನ್ನು ಕ್ಯಾಪನ್ನ ಓಪನ್ ಮಾಡಿ ಆ ಜ್ಯೂಸ್ ಒಳಗಡೆಗೆ ಹಾಕ್ತಾಳೆ. ಲಿಕ್ವಿಡ್ನ ಜ್ಯೂಸ್ ಒಳಗಡೆಗೆ ಮಿಕ್ಸ್ ಮಾಡಿ ಆ ಬಾಟಲ್ನ ಬೇರೆ ಕಡೆ ಬಚ್ಚಿಟ್ಟು ಬಂದು ಜ್ಯೂಸ್ನ ತಗೊಂಡು ಭಾರ್ಗವಿಗೆ ಕೊಡೋಕೆ ಅಂತ ಅಂದ್ಬಿಟ್ಟು ಆ ಕಡೆ ಹೋಗ್ತಾ ಇರ್ತಾಳೆ. ಅಷ್ಟರೊಳಗಡೆ ಅಲ್ಲಿಗೆ ಶ್ರೀಮಂತ ಬರ್ತಾನೆ. ಶ್ರೀಮಂತ ಬಂದಿದ್ದನ್ನು ನೋಡಿ, ಯಾಕೋ ಬಂದೆ ನೀನು, ಸೈಡ್ ಬಿಡೋ ಅಂತ ಹೇಳಿದ್ದಕ್ಕೆ, ಅದು ಹೇಗೆ ಸೈಡ್ ಬಿಡೋಕ್ಕಾಗುತ್ತೆ, ನಿಮ್ಮ ಕೆನ್ನೆ ಯಾಕೆ ಕೆಂಪಾಗಿದೆಯಲ್ಲ, ನೀವು ಕೋಪ ಮಾಡಿಕೊಂಡ್ರೆ ನಿಮ್ಮ ಕೆನ್ನೆ ನಮ್ಮೂರಲ್ಲಿ ಬೆಳೀತಾರಲ್ಲ ಕೆಂಪು ಗುಲಾಬಿ ಆ ಥರ ಇದೆ ಅಂತ ಹೇಳಿದ್ದಕ್ಕೆ, ಆ ಥರ ಎಲ್ಲ ಮಾತಾಡಿದ್ರೆ ನಿನ್ನನ್ನು ಇಲ್ಲಿ ಹೂತಾಕ್ಬಿಡ್ತೀನಿ, ನನ್ನ ತಲೆ ಯಾಕೆ ತಿಂತೀಯ ಅಂತ ಹೇಳಿದ್ದಕ್ಕೆ, ನಾವು ಅಪ್ಪಟ ಶಾಕಾಹಾರಿಗಳು, ನಾವು ತಾನೇ ಎಲ್ಲ ತಿನ್ನೋ ಅಂಥ ಪಾರ್ಟಿಗಳಲ್ಲ ಅಂತ ಹೇಳ್ತಾನೆ. ಸರಿ ಆಯಿತು, ಜಾಗ ಬಿಡು ಅಂತ ಹೇಳಿದ್ದಕ್ಕೆ, ಮಿಸ್ ಬ್ಯೂಟಿ, ಮಿಸ್ ಗುಲಾಬಿ ಅಂತ ಹೇಳ್ತಾನೆ. ಆ ಥರ ಎಲ್ಲ ನೀನು ನನ್ನ ಹತ್ರ ಮಾತಾಡಬೇಡ, ನಾನು ಇಲ್ಲೇ ನಿನ್ನನ್ನು ಹೂತಾಕ್ಬಿಡ್ತೀನಿ, ಅರ್ಥ ಆಯ್ತಾ ಅಂತ ಹೇಳಿದ್ದಕ್ಕೆ, ಅದು ಅರ್ಥ ಆಗಲಿಲ್ಲ, ಏನಂತ ಹೇಳಿ, ಅದೆಲ್ಲ ಸರಿ, ನೀವು ಯಾರು ಅಂತ ಕೇಳ್ತಾನೆ. ಅದಕ್ಕೆ, ಯಾರಾದರೆ ನಿನಗೇನು ಅಂತ ಹೇಳ್ತಾಳೆ. ಅದಕ್ಕೆ, ಅಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿದ್ದಕ್ಕೆ, ನಾನು ಈ ಮನೆ ಸೊಸೆ ಅಂತ ಹೇಳ್ತಾಳೆ. ಈ ಮನೆ ಸೊಸೆನಾ,
ಅಲ್ಲ, ಚರಣ್ಗೆ ಮದುವೆ ಆಗಿದೆ, ಇನ್ನು ನನ್ನ ಅಳಿಯ ಅರ್ಜುನ್ಗೂ ಮದುವೆ ಆಗಿದೆ. ಹಾಗಾದರೆ ನೀವು ನನ್ನ ಅಕ್ಕ ಅಕ್ಕ ನಿಮಗೆ ಸೊಸೆ ಸಿಕ್ಬಿಟ್ಲು ಅಂತ ಕುಣಿದಾಡ್ಕೊಂಡು ಓಡಾಡ್ತಾ ಇರ್ತಾನೆ. ಅದಕ್ಕೆ ಇನ್ನೊಂದ್ಸಲ ಈ ಥರ ಎಲ್ಲ ಮಾತಾಡಿದ್ರೆ ನಿನ್ನನ್ನು ಇಲ್ಲೇ ಹೂತಾಕ್ಬಿಡ್ತೀನಿ, ಹುಷಾರು, ಅರ್ಥ ಆಯ್ತಾ ಅಂತ ಕಿರಿಸ್ತಾಳೆ. ಅದಕ್ಕೆ ಕೂಲ್ ಕೂಲ್, ನೀವು ಇಷ್ಟೊಂದು ಕೋಪ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ ನಿಮ್ಮ ಬಾಡಿಗೆ. ಹಾಗಾಗಿ ನೀವು ತಣ್ಣಗಾಗೋದಕ್ಕೆ ಮಜ್ಜಿಗೆನ ಕುಡೀರಿ ಅಂತ ಅಂದ್ಬಿಟ್ಟು ಆ ಕಡೆ ಈ ಕಡೆ ಮಜ್ಜಿಗೆನ ಹುಡುಕ್ತಾನೆ. ಮಜ್ಜಿಗೆ ಸಿಗೋದಿಲ್ಲ. ಅವಳ ಕೈಯಲ್ಲಿ ಜ್ಯೂಸ್ ಇರೋದನ್ನು ನೋಡಿ, ಇಲ್ಲೇ ಜ್ಯೂಸ್ ಇದೆಯಲ್ಲ, ಜ್ಯೂಸ್ನೇ ಕುಡೀರಿ, ನಿಮ್ಮ ಹೊಟ್ಟೆ ತಣ್ಣಗಾಗುತ್ತೆ ಅಂತ ಅಂದ್ಬಿಟ್ಟು ಜ್ಯೂಸ್ನ ಕುಡ್ಸೋಕೆ ಹೋಗ್ತಾ ಅಂತ ಅಂದಿದ್ದಕ್ಕೆ, ಇದು ನಿಮ್ಗೆ, ಇದು ನಾನು ತಗೋತೀನಿ, ಇದು ನಾನು ಕುಡಿತೀನಿ ಅಂತ ಹೇಳಿ ಎಲ್ಲದನ್ನು ಮಿಕ್ಸ್ ಮಾಡಿ ತಿಂತಾನೆ. ಅಂತ ಕಿರಿಸ್ತಾಳೆ. ಅಷ್ಟರೊಳಗಡೆ ಅಲ್ಲಿ ಅರ್ಜುನ್ ಬಂದು ಏನದು ಇಲ್ಲಿ ಗಲಾಟಿ ಅಂತ ಹೇಳ್ತಾನೆ. ದೇವಿಯವರು ಭಾರ್ಗವಿ ಹತ್ರ, ನಿಜ ಹೇಳು ಭಾರ್ಗವಿ, ನೀನು ಸಂಧ್ಯಾ ಕೇಸನ್ನ ಕೈ ಬಿಟ್ಟಿಲ್ಲ ತಾನೇ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ ಅಜ್ಜಿ, ಸದ್ಯಕ್ಕೆ ನಾನು ಇಲ್ಲಿ ಗೃಹಿಣಿ ಮಾತ್ರ, ನಾನು ಅರ್ಜುನ್ಗೆ ಒಳ್ಳೆ ಹೆಂಡತಿ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳಿದಕ್ಕೆ, ನೀನು ಯಾವತ್ತಿದ್ರೂ ನಮ್ಮ ಅರ್ಜುನ್ಗೆ ಒಳ್ಳೆ ಹೆಂಡ್ತಿನೇ, ತಕ್ಕನಾದಂತಹ ಹೆಂಡ್ತಿನೇ, ಅದರಲ್ಲಿ ಎರಡನೇ ಮಾತು ಇಲ್ಲ. ನೀನು ಇಷ್ಟೊಂದು ತಗ್ಗಿ ಬಗ್ಗಿ ನಡೀತಾ ಇದೆಯಾ, ಈ ಥರ ನಡ್ಕೊತಾ ಇದೆಯಾ ಅಂದರೆ ಇದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇದ್ದೇ ಇದೆ ಅನ್ನೋದು ನನಗೆ ಖಂಡಿತ ಗೊತ್ತಿದೆ ಅಂತ ಹೇಳಿದ್ದಕ್ಕೆ ಭಾರ್ಗವಿ, ಆ ಥರ ಎಲ್ಲ ಏನೂ ಇಲ್ಲ ಅಜ್ಜಿ, ಸದ್ಯಕ್ಕೆ ನಾನು ಒಳ್ಳೆ ಗೃಹಿಣಿಯಾಗಿ ಈ ಮನೆ ಸೊಸೆಯಾಗಿ ಬದುಕಬೇಕು ಅಂತ ಬದುಕ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ದಕ್ಕೆ, ನೋಡು ಭಾರ್ಗವಿ, ನೀನು ಮತ್ತೆ ಮೊದಲಿನ ಥರ ಕಪ್ಪು ಕೋಟ್ ಹಾಕ್ಕೊಂಡು ನೀನು ಮತ್ತೆ ಕೆಲಸನ ಶುರು ಮಾಡಬೇಕು ಅಂತ ಹೇಳ್ತಾರೆ. ಸದ್ಯಕ್ಕೆ ಅದೆಲ್ಲದನ್ನು ಮೂಟೆ ಕಟ್ಟಿ ಸೈಡಲ್ಲಿ ಇಟ್ಟು ನಾನು ಇಲ್ಲಿ ಗೃಹಿಣಿಯಾಗಿ ಬದುಕ್ತಾ ಇದ್ದೀನಿ ಅಜ್ಜಿ ಅಂತ ಹೇಳಿದ್ದಕ್ಕೆ, ಭೀಮನೂ ಅಷ್ಟೇ, ಮಹಾಭಾರತದಲ್ಲಿ ಬರೋ ಭೀಮನೂ ಅಷ್ಟೇ, ಅವನಿಗೆ ಆಕಾಶ ಭೂಮಿ ಎರಡನ್ನೂ ಒಂದು ಮಾಡಿ ಎಲ್ಲದನ್ನೂ ಸದೆಬಡುವಂತಹ ಶಕ್ತಿ ಇದ್ರೂ ಅವನು ನಳಪಾಕ ಮಾಡ್ತಾ ಇದ್ದ, ಒಂದು ಒಳ್ಳೆ ಸಮಯಕ್ಕೋಸ್ಕರ ಕಾಯ್ತಾ ಇದ್ದ. ನೀನು ಅಷ್ಟೇನೆ, ಈ ಗೃಹಿಣಿ ಅನ್ನೋ ವೇಷದಿಂದ ಹೊರಬಂದು ಒಂದು ಒಳ್ಳೆ ಟೈಮ್ ಬಂದಾಗ ನೀನು ಆ ಕಪ್ಪು ಕೋಟ್ ಹಾಕಿ ಸಂಧ್ಯಾನ ಕೊಲೆ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸ್ತೀಯಾ ಅಂತ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ ಅಂತ ಹೇಳ್ತಾರೆ. ಶಕುಂತಲಾ ದೇವಿಯವರ ಮಾತನ್ನ ಕೇಳಿಸ್ಕೊಂಡ ಭಾರ್ಗವಿ ಏನೂ ಮಾತಾಡ್ದೇ ಮೌನದಿಂದ ಆಚೆ ಹೋಗ್ತಾಳೆ. ಅವಳು ಅಲ್ಲಿಂದ ಹೋದ ಮೇಲೆ ಶಕುಂತಲಾ ದೇವಿಯವರು, ನಿನ್ನ ಈ ಮೌನದ ಹಿಂದೆ ಏನೋ ರಹಸ್ಯ ಇದ್ದೇ ಇದೆ, ನೀನು ಇವಾಗ ಮೌನವಾಗಿದೆಯಾ ಅಂತ ಅಂದರೆ ನನ್ನ ಹತ್ರನೂ ಆ ವಿಷಯನ ಹೇಳ್ಕೊತಾ ಇಲ್ಲ ಅಂದರೆ ನಿನಗಿನ್ನೂ ಉತ್ತರ ಸಿಕ್ಕಿಲ್ಲ ಅಂತ ಅರ್ಥ. ಆ ಉತ್ತರ ನಿನಗೆ ಬೇಗ ಸಿಗಲಿ, ಸಂಧ್ಯಾ ಸಾವಿಗೆ ಕಾರಣ ಆದವ್ರನ್ನ ನೀನು ಬೇಗ ಕಂಡುಹಿಡೀಲಿ, ಆ ದಾರಿ ನಿನಗೆ ಕಾಣಿಸೋ ಥರ ದೇವ್ರು ಮಾಡಲಿ ಅಂತ ದೇವ್ರ ಹತ್ರ ಬೇಡ್ಕೊತೀನಿ. ಆ ದೇವರು ನಿನಗೆ ದಾರಿನ ತೋರಿಸ್ಲಿ, ದೇವರೇ ನೀನೇ ಅವಳಿಗೆ ದಾರಿನ ತೋರಿಸ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊತಾರೆ. ಅರ್ಜುನ್, ವಂದನಾ ಮತ್ತೆ ಶ್ರೀಮಂತ ಇಬ್ಬರು ಇರೋ ಕಡೆ ಬಂದು, ಏನದು ಗಲಾಟೆ, ಯಾಕಿಬ್ರು ಗಲಾಟೆ ಮಾಡ್ತಾ ಇದ್ದೀರಾ, ಏನಾಯ್ತು ಅಂತ ಕೇಳ್ತಾನೆ. ಅದಕ್ಕೆ, ನೋಡು ಒಳಮಯ್ಯ, ನಾನು ಈ ಮನೆಗೆ ಬಳುವಳಿಯಾಗಿ ಬಂದ ಅಳಿಯ ತಾನೇ, ಅಂದಮೇಲೆ ನನಗೆ ಈ ಜ್ಯೂಸ್ ಕುಡಿಯೋಂಥ ಹಕ್ಕಿಲ್ವಾ, ನನಗೆ ಇವರು ಜ್ಯೂಸೇ ಕೊಡ್ತಾ ಇಲ್ಲ, ನೋಡು ಒಳಮಯ್ಯ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ, ಯಾಕೆ ವಂದನಾ ಜ್ಯೂಸ್ ಕೊಡ್ತಾ ಇಲ್ಲ ನೀನು ಅಂತ ಹೇಳಿದ್ದಕ್ಕೆ, ಅದು ಅರ್ಜುನ್, ನಾನು ಭಾರ್ಗವಿ ಕಡೆ ಹೊರಟಿದ್ದೆ, ಭಾರ್ಗವಿ ನಾನು ಏನೋ ಮಾತಾಡೋಕ್ಕಿತ್ತು, ಅವಳು ಫ್ರೆಂಡ್ಶಿಪ್ ಮಾಡೋಣ ಅಂತ, ಜ್ಯೂಸ್ ಕುಡ್ಕೊಂಡು ಮಾತಾಡೋಣ ಅಂತ ಅವಳಿಗೆ ಅಂತ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ಇವ್ರಿಗೆ ಕೊಡಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ, ನೀನು ಭಾರ್ಗವಿಗೆ ಜ್ಯೂಸ್ ಕೊಡೋಕೆ ಹೋಗ್ತಾ ಇದೆಯಾ, ಇಬ್ಬರು ಕೂತ್ಕೊಂಡು ಮಾತಾಡಬೇಕಾ ಅಂತ ಹೇಳ್ತಾನೆ. ಅದಕ್ಕೆ, ಹೌದು ಅಂತ ಭಾರ್ಗವಿ ಪರವಾಗಿ ಮಾತಾಡ್ತಾಳೆ ವಂದನಾ. ಅದಕ್ಕೆ ಶ್ರೀಮಂತ, ಅಳಮಯ್ಯ ಹೀಗೂ ಇದೆಯಾ, ಫ್ರೆಂಡ್ಶಿಪ್ ಮಾಡಬೇಕು ಅಂತ ಅಂದರೆ ಜ್ಯೂಸ್ ಕುಡ್ಕೊಂಡು ಮಾತಾಡಬೇಕಾ ಅಂತ ಹೇಳ್ತಾನೆ. ಅದಕ್ಕೆ, ಈಗ ನನಗೆ ಜ್ಯೂಸ್ ಕೊಡಿಸು ಅಳಮಯ್ಯ ಅಂತ ಹೇಳಿದ್ದಕ್ಕೆ, ಎರಡು ನೀನೇನೇ ಜ್ಯೂಸ್ ಕುಡಿಯುವಂತೆ ಮಾವ ಅಂತ ಹೇಳಿಬಿಟ್ಟು ಆ ಜ್ಯೂಸನ್ನು ತಗೊತಾನೆ. ಅದಕ್ಕೆ ಅರ್ಜುನ್, ಬೇಡ ತಗೋಬೇಡ, ಇದು ಭಾರ್ಗವಿಗೋಸ್ಕರ ಮಾಡಿರೋದು ಅಂತ ಹೇಳಿದ್ದಕ್ಕೆ, ಹಾಗಾದರೆ ನನಗೂ ನಿನ್ನ ಜೊತೆ ಏನೋ ಮಾತಾಡೋಕ್ಕಿದೆ, ಇಬ್ಬರು ಜ್ಯೂಸ್ ಕುಡ್ಕೊಂಡೇ ಮಾತಾಡೋಣ ಅಂತ ಅಂದ್ಬಿಟ್ಟು ಜ್ಯೂಸನ್ನು ಎತ್ಕೊಂಡು ಕುಡಿಯೋಕೆ ಹೋಗ್ತಾನೆ. ಅರ್ಜುನ್, ಮಾತಾಡೋಣವಾ ಅಂತ ಹೇಳ್ತಾಳೆ. ಅದಕ್ಕೆ, ಸರಿ ಆಯಿತು ಮಾತಾಡೋಣ, ಜ್ಯೂಸ್ ಕುಡ್ಕೊಂಡೇ ಮಾತಾಡೋಣ ಅಂತ ಹೇಳ್ತಾನೆ. ಅದಕ್ಕೆ ಜ್ಯೂಸನ್ನು ವಂದನನು ತಗೊಂಡು ಕುಡಿಯೋ ಥರ ಹೋಗ್ತಾ ಇರ್ತಾಳೆ. ಅದನ್ನು ನೋಡಿದ ಶ್ರೀಮಂತ, ಅದು ನನ್ನ ನಾಲ್ಗೆ ಒಣಗ್ತಾ ಇದೆ, ಬಾಯಿ ಒಣಗ್ತಾ ಇದೆ, ನನಗೆ ಜ್ಯೂಸ್ ಕೊಡು ವಂದಾಣಿ, ನನಗೆ ಜ್ಯೂಸ್ ಕೊಡು ಅಂತ ಜ್ಯೂಸನ್ನ ಕಿತ್ಕೊಳ್ಳೋಕೆ ಹೋಗ್ತಾನೆ. ಅಷ್ಟರೊಳಗಡೆ ವಂದನಾ ಜ್ಯೂಸನ್ನು ಕೆಳಗಡೆ ಚೆಲ್ಬಿಟ್ಟು ನಿಂತಾಳೆ. ಅದು ಒಡೆದೋಗಿದ್ದನ್ನು ನೋಡಿ, ಯಾಕೆ ವಂದನಾ ಈ ಥರ ಮಾಡಿದೆ
ಅಂತ ಹೇಳ್ತಾನೆ. ಅಲ್ಲಿಗೆ ಶ್ರೀಮಂತ ನನಗೂ ಇಲ್ಲ ನಿಮಗೂ ಇಲ್ಲ ಆ ಥರ ಮಾಡಿಬಿಟ್ರಲ್ಲ, ಛೇ ನಾನು ಟೀ ಕಾಫಿನೇ ಕುಡ್ಕೊತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಿಂತಾನೆ. ಅದನ್ನು ನೋಡಿದಿಂದ ಇದ್ಯಾಕೆ ವಂದನ ಈ ಥರ ಮಾಡಿದೆ ಅಂತ ಅರ್ಜುನ ವಂದನ ಹತ್ರ ಕೇಳ್ತಾನೆ. ಅದಕ್ಕೆ ನಾನೇನು ಮಾಡಿದೆ ಅರ್ಜುನ್ ಅಂತ ಹೇಳಿದ್ದಕ್ಕೆ ನೀನೇನು ಮಾಡಿದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಏನೂ ಸರಿ ಇಲ್ಲ, ನೀನು ಇದನ್ನು ಹೊಡೆದಾಕಿದ್ರಲ್ಲಿ ಉದ್ದೇಶ ಇದೆ ಅನ್ನೋದು ನನಗೆ ಗೊತ್ತಿದೆ, ನಿನಗೂ ಗೊತ್ತಿದೆ. ನೋಡು, ನನ್ನ ಹೆಂಡತಿ ತಂಟೆಗೆ ಬರಬೇಡ ನೀನು, ನಮ್ಮಿಬ್ಬರು ಮಧ್ಯದಲ್ಲಿ ಬರೋ ಅಂಥ ಸಾಹಸ ಎಲ್ಲ ನೀನು ಮಾಡಬೇಡ. ನನ್ನ ಹೆಂಡತಿಗೆ ನೋವಾಗೋದಿರಲಿ, ಒಂದು ಸಣ್ಣ ಗೀಟ್ ಬಿದ್ರೂ ನಾನು ಮಾತ್ರ ಸುಮ್ಮನೆ ಇರಲ್ಲ, ನಾನು ಮಾತ್ರ ಮನುಷ್ಯನೇ ಆಗಿರೋದಿಲ್ಲ, ಹುಷಾರ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಅವರಮ್ಮ ರಿತು ರೂಮ್ ಒಳಗಡೆ ಬರ್ತಾರೆ. ಅಲ್ಲಿ ಒಂದು ಬ್ಯಾಗ್ ಇರುತ್ತೆ. ಆ ಬ್ಯಾಗನ್ನು ನೋಡಿದ್ದೇನೆ. ಈ ಬ್ಯಾಗ್ ಯಾವುದು? ನಾನು ಎಲ್ಲ ಬ್ಯಾಗ್ಗಳನ್ನೂ ಒಳಗಡೆ ಎತ್ತಿಟ್ಟಿದ್ನಲ್ಲ. ಈ ರಿತು ಒಬ್ಳು ಹೊಸ ಬಟ್ಟೆಗಳನ್ನು ತಂದು ತಂದು ತುಂಬಿಸಿಡ್ತಾಳೆ. ಏನಿದು, ಎಷ್ಟೊಂದು ಹೊಸ ಬಟ್ಟೆಗಳನ್ನ ತೊಗೊಳ್ತಾಳೆ ಇವಳು ಅಂತ ಬ್ಯಾಗ್ನ ನೋಡೋಕೆ ಹೋಗ್ತಾರೆ. ಅಷ್ಟರೊಳಗಡೆ ರಿತು ಅಲ್ಲಿಗೆ ಬಂದು, ಮಾಮ್ ನಿನ್ಗೆ ಯಾರು ಹೇಳಿದ್ದು ಇಲ್ಲಿಗೆ ಬರೋದಕ್ಕೆ? ನನ್ನ ಪರ್ಮಿಷನ್ ಇಲ್ದೇ ಇಲ್ಲಿ ಬರಬಾರ್ದು, ನನ್ನ ಥಿಂಗ್ಸ್ಗಳನ್ನ ಮುಟ್ಬಾರ್ದು ಅಂತ ನಾನು ನಿಮ್ಗೆ ಹೇಳಿದ್ದೆ ತಾನೇ ಅಂತ ಹೇಳಿದ್ದಕ್ಕೆ, ನಾನು ನಿಮ್ಮಮ್ಮ ಕಣೆ ಅಂತ ಹೇಳಿಬಿಟ್ಟು ಅಷ್ಟಕ್ಕೂ ಈ ಬ್ಯಾಗ್ ಒಳಗಡೆ ಏನಿದೆ, ಹೊಸ ಬಟ್ಟೆಗಳು ತಂದಿದೆಯಾ ಅಂತ ಬ್ಯಾಗ್ನ ನೋಡ್ತಾರೆ. ಅದರೊಳಗಡೆ ದುಡ್ಡಿರುತ್ತೆ. ಆ ದುಡ್ಡನ್ನ ನೋಡಿ ಅವ್ರಿಗೆ ಶಾಕ್ ಆಗಿ, ಏನೇ ಇದು, ಇಷ್ಟೊಂದು ದುಡ್ಡು ನಿನ್ಗೆ ಎಲ್ಲಿಂದ ಬಂತು ಹೇಳು, ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು ಅಂತ ಕ್ವಶನ್ ಮಾಡ್ತಾ ಇರ್ತಾರೆ. ಆದರೆ ರಿತುಗೆ ಏನು ಹೇಳಬೇಕು ಅಂತ ಗೊತ್ತಿಲ್ದೇ ನೋಡ್ತಾ ನಿಂತಿರ್ತಾಳೆ. ಅದನ್ನು ದೂರದಲ್ಲೇ ಭಾರ್ಗವಿ ಗಮನಿಸ್ತಾ ಇರ್ತಾಳೆ. ಊಟ ಮಾಡ್ತಾ ತನ್ನಕ್ಕೆ ತಾನೇನೆ, ಏನಪ್ಪ ನಾನು ಇಷ್ಟೊಂದು ಊಟ ಮಾಡ್ತಾ ಇದ್ದೀನಿ, ಕೇಸು ಸ್ಟಾರ್ಟ್ ಆದಾಗಿಂದ ತುಂಬಾ ತಿಂತಾ ಇದ್ದೀನಿ, ಇದೇನೇ ಅನಿಸುತ್ತೆ, ಮೋಸ್ಟ್ಲಿ ಸ್ಟ್ರೆಸ್ ಈಟಿಂಗ್ ಅಂತ ಅಂದ್ಬಿಟ್ಟು ಸುಮ್ಮನೆ ಅವ್ನ ಪಾಡ್ಗೆ ಅವ್ನು ತಿಂತಾ ಇರ್ತಾನೆ. ಅಷ್ಟರೊಳಗಡೆ ಅವರಪ್ಪ ಶಕ್ತಿ ಪ್ರಸಾದ್ ಅಲ್ಲಿಗೆ ಬರ್ತಾರೆ. ಓ ಡ್ಯಾಡ್ ಬಂದ್ರಾ, ಬನ್ನಿ ಕೂತ್ಕೊಳ್ಳಿ ಊಟ ಮಾಡಿ ಅಂತ ಹೇಳ್ತಾನೆ. ಆಗ ಶಕ್ತಿ ಪ್ರಸಾದ್ ಅವನ ಮುಂದೆ ಕೂತ್ಕೊತಾರೆ ಟೇಬಲ್ ಮೇಲೆ. ಅಷ್ಟರೊಳಗಡೆ ಅವ್ರ ಅಮ್ಮ ಕೂಡ ಅಲ್ಲಿಗೆ ಬಂದು, ರೀ ಯಾವಾಗ ಬಂದ್ರಿ, ಊಟ ಬಡಿಸ್ಲಾ ಅಂತ ಊಟ ಬಡಿಸೋದಕ್ಕೆ ಹೋಗ್ತಾರೆ. ಅದಕ್ಕೆ ಶಕ್ತಿ ಪ್ರಸಾದ್ ಬೇಡ ಅಂತ ಕೈನ ಅಡ್ಡೆ ಮಾಡಿ ವಿಕ್ಕಿ ಹತ್ರ, ವಿಕ್ಕಿ ನೀನು ಯಾವುದಾದ್ರೂ ವಿಷಯನ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ, ನಿಜ ಹೇಳು ಅಂತ ಕೇಳ್ತಾರೆ. ಅದಕ್ಕೆ ನಾನು ಯಾವ ವಿಷಯ ಮುಚ್ಚಿಡ್ಲಿ ಡ್ಯಾಡ್ ಅಂತ ಹೇಳಿದ್ದಕ್ಕೆ, ನೀನು ಯಾವ ವಿಷಯನೂ ನನ್ನ ಹತ್ರ ಮುಚ್ಚಿಡಬೇಡ, ನಿಜ ಹೇಳು, ಸಂಧ್ಯೆ ಸಾವಿನ ವಿಷಯನ ಯಾವುದಾದ್ರೂ ನನ್ನ ಹತ್ರ ಮುಚ್ಚಿಟ್ಟಿದ್ಯಾ ಅಂತ ಅನುಮಾನದಿಂದ ಕೇಳ್ತಾರೆ. ಅದಕ್ಕೆ ಅವರ ಅಮ್ಮ ಇದ್ದವರು, ಏನ್ರಿ ನೀವು ಮಗು ಊಟ ಮಾಡುವಾಗ್ಲೂ ಇದನ್ನೆಲ್ಲ ಕೇಳಬೇಕಾ ಅಂತ ಹೇಳಿದ್ದಕ್ಕೆ, ಬಾಯಿಗೆ ಬೆರಳಿಟ್ರೆ ಕಚ್ಚೋಗಿ ಬರೋದಿಲ್ಲ ಅವನಿಗೆ, ತುತ್ತು ಮಾಡಿ ತಿನ್ಸು ಇನ್ನೂ ಅವನಿಗೆ, ನಿಜ ಹೇಳು ವಿಕಿ, ನೀನೇನು ನನ್ನಿಂದ ವಿಷಯ ಮುಚ್ಚಿಟ್ಟಿಲ್ಲ ತಾನೇ ಅಂತ ಹೇಳಿದ್ದಕ್ಕೆ, ಇಲ್ಲ ಡ್ಯಾಡ್, JP ಅಂಕಲ್ ಏನೋ ನನ್ನ ಮೇಲೆ ಅನುಮಾನ ಪಟ್ಟರು, ಅದರಲ್ಲಿ ಒಂದು ಅರ್ಥ ಇದೆ, ಆದರೆ ನೀವೂ ಈ ಥರ ಅನುಮಾನ ಪಡ್ತಾ ಇದ್ದೀರಲ್ಲ ಅಂತ ಹೇಳಿದ್ದಕ್ಕೆ, ನೀನು ನಿಜ ಹೇಳಿಲ್ಲ ಅಂದರೆ ಇದೇ ಲಾಸ್ಟ್ ತುತ್ತಾಗುತ್ತೆ ಮನೆ ಊಟದಲ್ಲಿ, ನೆನಪಿರಲಿ ಅಂತ ಶಕ್ತಿ ಪ್ರಸಾದ್ ವಿಕ್ಕಿ ಅವನಿಗೆ ಹೇಳ್ತಾರೆ. ಇಲ್ಲಿ ರಿತುನ ಅವರಮ್ಮ ತುಂಬಾನೇ ವಿಚಾರಿಸ್ತಾ ಇರ್ತಾರೆ. ಏನಾಯ್ತು ಹೇಳು ರಿತು, ಇದು ಯಾರ್ದು ದುಡ್ಡು, ಇಷ್ಟೊಂದು ದುಡ್ಡು ನಿನಗೆ ಎಲ್ಲಿಂದ ಬಂತು, ನಿಜ ಹೇಳು ಅಂತ ಹೇಳಿದ್ದಕ್ಕೆ, ಇಲ್ಲ ಮಾಮ್ ನೀನು ನಂಬುದ್ರು ಬಿಟ್ರು ಅದೇ ನಿಜ, ಇದು ನನ್ನ ಫ್ರೆಂಡ್ ಇದ್ದಾಳಲ್ಲ ಅವಳದು ಅಂತ ಹೇಳಿದ್ದಕ್ಕೆ, ನಿನ್ನ ಫ್ರೆಂಡಾ, ಇದ್ಯಾಕೋ ನನ್ನಿಂದ ನಂಬೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿದ್ದಕ್ಕೆ, ನೀನು ನಂಬಿದ್ರು ಬಿಟ್ಟರು ಅದೇ ನಿಜ ಮಾಮ್, ಅದು ನನ್ನ ಫ್ರೆಂಡ್ದೇನೆ, ಅದು ಅವಳ ಅಕೌಂಟಿಂದ ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ವಂತೆ, ಅದಕ್ಕೋಸ್ಕರ ನನ್ನ ಅಕೌಂಟ್ಗೆ ಹಾಕಿ ಡ್ರಾ ಮಾಡಿಸಿದ್ಲು ಅಷ್ಟೇ, ಇದೇ ನಿಜ, ಅವಳಿಗೆ ಆದಷ್ಟು ಬೇಗ ಈ ದುಡ್ಡನ್ನ ತಲುಪಿಸ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅದನ್ನು ಗಮನಿಸಿದ ಭಾರ್ಗವಿ, ರಿತು ಮುಖದಲ್ಲಿ ಗಾಬರಿ ಇದೆ, ಇದನ್ನು ನೋಡ್ತಾ ಇದ್ರೆ ಯಾಕೋ ರಿತು ನಿಜ ಹೇಳ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇಲ್ಲ ನನಗೆ. ದಿನ ಇವಳ ಅಣ್ಣ ಅರ್ಜುನ್ ಮೇಲೆ ಅನುಮಾನ ಪಟ್ಟು, ಅವನದು ಏನೂ ತಪ್ಪಿಲ್ಲ, ಸಂಧ್ಯಾ ಸಾವುಗೂ ಅವನಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವನು ತುಂಬಾ ಪಾಪದವನು ಅಂತ ಅರ್ಥ ಆಯಿತು. ಇನ್ನು ಮುಂದೆ ಇವಳ ಸರದಿ, ಇವಳನ್ನ ನಾನು ಕಂಡು ಹಿಡಿಲೇಬೇಕು, ಇವಳು ಏನು ಮಾಡ್ತಾ ಇದ್ದಾಳೆ, ಹೇಗೆ ಮಾಡ್ತಾ ಇದ್ದಾಳೆ ಅನ್ನೋದನ್ನ ನಾನು ಪತ್ತೆ ಹಚ್ತೀನಿ, ಇವಳಿಗೆ ಯಾರು ದುಡ್ಡು ಕೊಟ್ಟರು, ಯಾಕೆ ಕೊಟ್ಟರು ಅಂತ ಕಂಡು ಹಿಡಿದ್ರೆ ಖಂಡಿತ ಇವಳು ಸಂಧ್ಯಾ ಸಾವಿನ ಹಿಂದೆ ಇದ್ದಾಳೋ ಇಲ್ವೋ ಅಂತ ಗೊತ್ತಾಗುತ್ತೆ, ಕಂಡು ಹಿಡಿತೀನಿ ಅಂತ ಮನಸ್ಸಲ್ಲೇನೆ ಅನ್ಕೊತಾಳೆ. ಇಲ್ಲಿ ರಿತು ಅವರಮ್ಮ, ನೋಡು ಇದನ್ನೆಲ್ಲ ನಿಮ್ಮ ಅಪ್ಪ ಬರಲಿ, ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ಅವರೇನೆ ಡಿಸೈಡ್ ಮಾಡ್ತಾರೆ ಯಾವ್ದು ತಪ್ಪು ಯಾವ್ದು ಸರಿ ಅಂತ, ಬರಲಿ ಅಂತ ಹೇಳಿ ಅವಳಿಗೆ ವಾರ್ನ್ ಮಾಡಿ ಅಲ್ಲಿಂದ ಹೊರಟೋಗ್ತಾರೆ. ಇದಾಗಿತ್ತು ಇವತ್ತಿನ ಸಂಚಿಕೆ. ಈ ಸಂಚಿಕೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಾಗಿತ್ತು ಇವತ್ತಿನ ಸಂಚಿಕೆ ಅಂತ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.